Yes, students. So, very good evening to one and all present here. So, today we are going to discuss with respect to the topic that is selectivity and bandwidth. Actually, already video ಮಾಡಾಗಿತ್ತು, but what happened was, my voice was not that clear there. ಸ್ವಲ್ಪ ಕಟ್ ಆಗ್ತಿತ್ತು ಆ್ಯಂಡ್ ಒಂದು ಪದಕ್ಕೂ ಇನ್ನೊಂದು ಪದಕ್ಕೂ ಓವರ್ಲ್ಯಾಪ್ ಆಗ್ತಾ ಇತ್ತು. ಸೊ, ಸ್ವಲ್ಪ ನಿಮಗೂ ಅರ್ಥ ಆಗಲ್ಲ ಅನ್ನೋದು ನಂಗೆ ತುಂಬ ಚೆನ್ನಾಗಿ ಗೊತ್ತಾಯಿತು. ಸೊ, ಹಂಗಾಗಿ ಮತ್ತೆ ಮಾಡ್ತಾ ಇದ್ದೀನಿ. ಸೊ, ಇಟ್ ಇಸ್ ಆಲ್ ಹ್ಯಾಪನ್ ಸಮ್ ಟೈಮ್. ಸೊ, ಅದಕ್ಕೋಸ್ಕರ ವಿ ಹ್ಯಾವ್ ಟು ವರ್ಕ್ ಇಟ್ ವೆರಿ ಹಾರ್ಡ್ ಫಾರ್ ಯು ಆಲ್ ರೈಟ್. ಸೊ ಇವಾಗ ನೀವು ನೋಡ್ದಂಗೆ ಸೊ ನಾನು ಇವಾಗ ಆಲ್ರೆಡಿ ಐ ವಾಸ್ ಜಸ್ಟ್ ಚೆಕಿಂಗ್ ವಿತ್ ದಟ್ ವಿಡಿಯೋ ವಾಟ್ ಇಟ್ ಇಸ್ ಪ್ರಾಪರ್. ಬಟ್ ಏನಂದ್ರೆ ಮೈ ವಾಯ್ಸ್ ವಾಸ್ ನಾಟ್ ದಟ್ ಕ್ಲಿಯರ್. ಸೊ ಅಂದ್ರೆ ಒಂಥರ ಒಂದ್ರ ವಾಯ್ಸ್ ಮೇಲೆ ಒಂದು ಓವರ್ಲ್ಯಾಪ್ ಆಗೋದು ಅಥವಾ ಏನೋ ಮೊದಲು ಡಿಸ್ಟರ್ಬೆನ್ಸ್ ಬರೋವಂಥದ್ದು. ಸೊ ತುಂಬಾ ಆಗ್ತಿತ್ತು. ಸೊ ಐ ಥಾಟ್ ಲೆಟ್ ಮಿ ರೀಡೂ ಇಟ್ ಅಗೇನ್ ಫಾರ್ ಯು, ಲೆಟ್ ಮಿ ಮೇಕ್ ಯು ಅಂಡರ್ಸ್ಟ್ಯಾಂಡ್ ಅನ್ನ ಕ್ಲೀನ್ ಅಂಡ್ ನೀಟ್ ಮ್ಯಾನರಕ್ಕೆ. ವಾಟ್ ಎವರ್ ಇಟ್ ಇಟ್ ದ ಸೇಮ್ ಐ ವಿಲ್ ಬಿ ಡೂಯಿಂಗ್ ಹಿಯರ್ ಆಲ್ಸೋ ರೈಟ್. ಸೊ ಇಲ್ಲೆಲ್ಲ ಬರ್ದು ಹೋಗೋಗಿದೆ, ನೀವು ಗಮನ ಇಟ್ಟು ನೋಡ್ಬೋದು. ನಿಮ್ಗೋಸ್ಕರ ಇದೆಲ್ಲ ಬರ್ದು ಮಾಡಿದ್ದು, ಬಟ್ ಹ್ಯಾಪನ್ಸ್ sometimes. So that is why we have to redo it again. Yeah. So but actually why I'm telling this to you is because we also work very hard ರೈಟ್. ಸೊ ಇವಾಗ ನಾವು ಸುಮ್ಮನೆ ಅಂತೂ ಡೈರೆಕ್ಟ್ ಆಗಿ ಬರೋದಿಲ್ಲ. ಸೊ ನಾವು ಒಂದೆರಡು ಮೂರು ಸಲ ಚೆಕ್ ಮಾಡಿಬಿಟ್ಟು ಎಲ್ಲ ಕರೆಕ್ಟ್ ಆಗಿದೆಯಾ ಅಥವಾ ನಾವೇನಾದರೂ ಮಿಸ್ ಮಾಡಿದ್ವಾ ಹೇಳಬೇಕಾದ್ರೆ, ಇಲ್ಲ ಅಂತಂದರೆ ನಾವು ಎಲ್ಲ ಚೆಕ್ ಮಾಡ್ತೀವಿ. ಆ್ಯಂಡ್ ಅದಕ್ಕೂ ಮುಂಚೆ ನಾವು ಮಾಡೋದಕ್ಕೂ ಮುಂಚೆನೆ ಬಿಫೋರ್ ಮೇಕಿಂಗ್ ಅ ವಿಡಿಯೋ ವಿಲ್ ಆಲ್ಸೋ ಚೆಕ್ ಇಟ್. ಸೊ ಎಲ್ಲನೂ ನೋಡಿಕೊಂಡು ಏನಾದರೂ ಮಿಸ್ ಮಾಡಿದಿನ ಅಥವಾ ಹೇಳೋದೇನಾದ್ರು ಮಿಸ್ ಮಾಡಿದಿನ, ಏನಾದರೂ ಇನ್ನೂ ಹೇಳಬೇಕಿತ್ತ ಅಂತ ಹೇಳಿ ಎಲ್ಲನೂ ಬರೆದಿಟ್ಕೊಂಡೇ ನಾವು ಮಾಡೋದು. ಸೊ ವಿಲ್ ವರ್ಕ್ ವೆರಿ ಹಾರ್ಡ್ ಫಾರ್ ಯು. ಸೊ ಐ ನೀಡ್ ಇಸ್ ಅ ಸಬ್ಸ್ಕ್ರಿಪ್ಷನ್, ದಟ್ಸ್ ಆಲ್ ರೈಟ್. ನಿಮ್ಗಾಗೀಗ ಮಾಡೆಲ್ ನಂಬರ್ 4 ಇಂದು ನೀವು ಗಮನಿಸೋದಾದ್ರೆ ಇದಾಗಿದೆ. What had happened, what I can say, given as important question for model number 4. Model number 1 ಗೂ ಶೀಘ್ರದಲ್ಲೇ ಕೊಡ್ತೀನಿ ನಾನು, ಆಯ್ತಾ. I'll give it very soon. I would be providing the question papers, as important questions of model number 1 ರೈಟ್. ಅದಕ್ಕೂ ಕೊಡ್ತಾ ಹೋಗ್ತೀನಿ. ಆ್ಯಂಡ್ ನಿಮಗೆ ಏನು ಅಂತಂದರೆ ಸೊ ಅದನ್ನು ತುಂಬ ಬೆನಿಫಿಟ್ ಆಗೋಗಿದೆ. ಸೊ ನಿಮಗೆ ಬೆನಿಫಿಷಿಯರಿ ಮಾಡೆಲ್ಸ್ನ ಇಟ್ಕೊಂಡು ನಾನು ಒಂದು ನೀಟಾಗಿ ಟೀಚ್ ಮಾಡ್ಕೊಡ್ತಾ ಇದ್ದೀನಿ. ಸೊ ಅದನ್ನು ನಿಮಗೆ ಒಳ್ಳೆ ರಿಸಲ್ಟ್ ಸಿಗುತ್ತೆ, ಹೌದಾ. ಸೊ ಇಷ್ಟೆಲ್ಲ ಬೇಕು ಅಂದರೆ ದಯವಿಟ್ಟು ಫಾಲೋ ಮಾಡಿ, ಆಯಿತಾ. DST ಯೂಸಿಂಗ್ ವೆರಿಲಾಗ್ ಚೆನ್ನಾಗಿ ಆಗ್ತಾ ಇದೆ, ನೆಟ್ವರ್ಕ್ ಅನಾಲಿಸಿಸ್ ಚೆನ್ನಾಗಿ ಆಗ್ತಿದೆ. ಎಸ್ಪೆಷಲಿ ಮಿಜ್ ನೆಟ್ವರ್ಕ್ ಅನಾಲಿಸಿಸ್ ಅನ್ನೋ ಪ್ಲೇಲಿಸ್ಟಿಂದಾಗಿ ತುಂಬ ಚೆನ್ನಾಗಿ ಆಗ್ತಾ ಇದೆ ನಿಮಗೆ. you are getting what I can say very good videos in ಮಿಜ್ ನೆಟ್ವರ್ಕ್ ಅನಾಲಿಸಿಸ್. ಸೊ ದಯವಿಟ್ಟು ವಾಚ್ ಮಾಡಿ, ಮಿಸ್ ಮಾಡ್ದೇನೆ ರೈಟ್. ಸೊ ಯು ವಿಲ್ ಗೆಟ್ ವೆರಿ ಗುಡ್ ರಿಸಲ್ಟ್ಸ್, ಆಯಿತಾ. ಈ ಸಬ್ಜೆಕ್ಟ್ ಕಷ್ಟ ಅನ್ನೋದನ್ನ ನಾವು ತುಂಬ ಸುಲಭ ಅಂತ ಮಾಡ್ತಾ ಇದ್ದೀವಿ. ಸೊ ನಮ್ಮ ಜೊತೆಗೆ ನೀವು ಕೈ ಜೋಡಿಸಿದಾಗ, ನೀವು ಒಂದಿಷ್ಟು ಡೌಟ್ಸ್ ಕೇಳಿದಾಗ ಅಥವಾ ನೀವು ನಮ್ಮ ಜೊತೆಗೆ ಮಿಂಗಲ್ ಆದಾಗ ನಮಗಿನ್ನೂ ಸಂತೋಷ ಆಗುತ್ತೆ. ಅವಾಗ ನಾವು ನಿಮ್ಗೆ ಇನ್ನಷ್ಟು ಹೇಳ್ಕೊಡ್ಬೋದು, ಇನ್ನಷ್ಟು ನೀವು ಕೇಳೋವಂಥ ಡೌಟ್ಸ್ನ ಕ್ಲಿಯರ್ ಮಾಡ್ಬೋದು. ಸೊ ನನಗೆ ಇವರೆಗೂ ಬಂದಿರೋದು ಒಂದೇ ಡೌಟ್ಸ್ ಮಾತ್ರ. ಸೊ ಅದನ್ನು ಕೂಡ ಕ್ಲಿಯರ್ ಮಾಡಿದ್ದೀನಿ. ಸೊ ಮತ್ತೆ ಹೇಳ್ತಾ ಇದ್ದೀನಿ ನಾನು. ಸೊ ಇನ್ನಷ್ಟು ನೀವು ಸಬ್ಸ್ಕ್ರಿಪ್ಷನ್ಸ್ ಆಗಿ ಇನ್ನಷ್ಟು ನಮಗೆ ಇಂಟ್ರಾಕ್ಟ್ ಮಾಡಿದಾಗ ಅಥವಾ ನೀವು ಡೌಟ್ಸ್ ಕೇಳಿದಾಗ ನಾವು ನಿಮ್ಗೆ ಆದಷ್ಟು ಕ್ಲಿಯರ್ ಮಾಡ್ತೀವಿ. ಪ್ಲಸ್ ನೀವೇನು ಕೇಳ್ತಿರೋ ಅದನ್ನ ಮಾಡ್ಕೊಡೋಕ್ಕೂ ರೆಡಿ ಇದ್ದೀವಿ. ಬಿಕಾಸ್ ನಾವು ನಿಮ್ಗಾಗೆ ವರ್ಕ್ ಮಾಡ್ತಾ ಇರೋವಂಥದ್ದು. ಸೊ ಇದು ನಿಮಗೆ ಹೇಗೆ ಅನ್ನಿಸ್ತಾ ಇದೆ ಅಂತ ಗೊತ್ತಾಗಬೇಕು ಅಂದರೆ ಯು ಆಲ್ ಹ್ಯಾವ್ ಟು ಗೆಟ್ ಸಬ್ಸ್ಕ್ರೈಬ್ಡ್ ಆ್ಯಂಡ್ ಯು ಆಲ್ ಹ್ಯಾವ್ ಟು ಮಿಂಗಲ್ ವಿತ್ ಅಸ್ ರೈಟ್. ಸೊ ನೀವು ನಮ್ಮ ಜೊತೆ ಮಿಂಗಲ್ ಆದಾಗ ನಮಗೆ ಗೊತ್ತಾಗುತ್ತೆ ದಟ್ ಹೌ what I can say how we are doing right. ನಾವು ನಿಮಗೆ ಮಾಡೋದು ಮಾಡ್ತೀವಿ, ಬಟ್ ನಿಮಗೆ ನಾವು ತುಂಬ ಚೆನ್ನಾಗೇ ಮಾಡ್ಕೊಡ್ತಾ ಇದ್ದೀವಿ. ಬಟ್ ಏನು ಅಂತಂದರೆ ಸೊ ಅದು ನಿಮಗೆ ಹೇಗೆ ಅನ್ನಿಸ್ತಾ ಇದೆ, ಡು ಯು ಫೀಲ್ ಇಟ್ ಗುಡ್ ಆರ್ ಡು ಯು ವಾಂಟ್ ಸಮ್ ಮೋರ್ ಇಂಪ್ರೂವೈಸೇಷನ್ಸ್ ಆರ್ ಇಫ್ ಯು ಹ್ಯಾವ್ ಎಂಡೆಡ್ ಔಟ್ ಇನ್ ದಟ್ ಪರ್ಟಿಕ್ಯುಲರ್ ವಿಡಿಯೋ ಇಟ್ ಸೆಲ್ಫ್ ಆರ್ ಇಫ್ ಯು ಕ್ಯಾನ್ ಸೇ ದಟ್ ಮ್ಯಾಮ್ ಈ ಥರ ಮಾಡಿ ಮ್ಯಾಮ್ ನಮ್ಗೆ ಇದು ಕಂಫರ್ಟ್ ಅನಿಸುತ್ತೆ. ಸೊ ಯು ಕ್ಯಾನ್ ಜಸ್ಟ್ ಟೆಲ್ ಎನಿಥಿಂಗ್ ವಾಟ್ ಎವರ್ ಯು ವಾಂಟ್, ಸೊ ದಟ್ ನಾವು ಅದಕ್ಕೆ ವರ್ಕೌಟ್ ಮಾಡ್ತಾ ಹೋಗ್ತೀವಿ ರೈಟ್. ಯಾ ವಿ ಆರ್ ವರ್ಕಿಂಗ್ ಫಾರ್ ಯು ಆ್ಯಂಡ್ ಟು ಮೇಕ್ ಅಸ್ ಟೆಲ್ ಮೋರ್ ಇಂಪ್ರೂವೈಸ್. ಸೊ ಅದು ನಿಮ್ಮಿಂದಾನೇ ಸಾಧ್ಯ. ಸೊ ನೀವೇನು ಹೇಳ್ತಿರೋ ಹಾಗೆ ನಾವು ಮಾಡೋದ್ರಿಂದ ಸೊ ದಯವಿಟ್ಟು ನೀವು ಸಬ್ಸ್ಕ್ರೈಬ್ ಆಗ್ರಿ, ಕಾಮೆಂಟ್ ಮಾಡಿರಿ, ವಾಚ್ ಮಾಡಿರಿ ವೀಡಿಯೋಸ್ನ. ತುಂಬ ಅಂದರೆ ತುಂಬ ನಿಮಗೂ ಹೆಲ್ಪ್ ಆಗುತ್ತೆ, ನಮಗೂ ಬೆನಿಫಿಟ್ ಆಗುತ್ತೆ. ಐ ಆಮ್ ನಾಟ್ ವಾಟ್ ಐ ಕ್ಯಾನ್ ಸೇ ಥಿಂಕಿಂಗ್ ಅಬೌಟ್ ಮೈ ಬೆನಿಫಿಟ್ ರೈಟ್. ಇದರಿಂದ ಆಗೋ ಬೆನಿಫಿಟ್ ನಿಮಗೆ ಗೊತ್ತಿದೆ, ಬಟ್ ನನ್ನ ಬೆನಿಫಿಟ್ಗಿನ್ನ ಹೆಚ್ಚಾಗಿ ನಿಮ್ಮ ಬೆನಿಫಿಟ್ಗೆ ನಾನು ಕಾಯ್ತಾ ಇದ್ದೀನಿ. ಸೊ ನಿಮ್ಮ ಕಡೆಯಿಂದ ಒಳ್ಳೆ ರಿಸಲ್ಟ್ಸ್ ಬರಲಿಕ್ಕೆ ನಾನು ಕಾಯ್ತಾ ಇದ್ದೀನಿ. ಅದಕ್ಕೋಸ್ಕರನೇ ನಾನು ಈ ವಿಡಿಯೋಸ್ನ ಮಾಡ್ತಾ ಇರೋದು. ದಟ್ ಟು ಎಸ್ಪೆಷಲಿ ಐ ಆಮ್ ಟೀಚಿಂಗ್ ಇಟ್ ಇನ್ ಕನ್ನಡ ವಿತ್ ರೆಸ್ಪೆಕ್ಟ್ ಟು V2 ಸಿಲೆಬಸ್ ಓನ್ಲಿ, ಪ್ಲೀಸ್ ರಿಮೆಂಬರ್. ಸೊ V2 ಸಿಲೆಬಸ್ಗಾಗಿ ವರ್ಕ್ ಮಾಡ್ತಾ ಇರೋವಂಥದ್ದು. ಸೊ ನಾನೀಗ ಕನ್ನಡದಲ್ಲಿ ಮಾತಾಡ್ತಾ ಇರೋದ್ರಿಂದ ಐ ಹೋಪ್ ಇಟ್ ಈಸ್ quite difficult for other students who are outside if they have the same syllabus. ಸೊ ಹಾಗಾಗಿ ನಾನು ಏನು ಪ್ಲಾನ್ ಮಾಡ್ತಾ ಇದ್ದೀನಿ ಅಂತಂದರೆ ಐ ವಿಲ್ ಜಸ್ಟ್ ಮೇಕ್ ಶ್ಯೂರ್ ದಟ್ ವಾಟ್ ಎವರ್ ದಟ್ ಕಮ್ಸ್ ಇನ್ ಕನ್ನಡ
ಸೊ ನಾವು ಕನ್ನಡದಲ್ಲಿ ಏನು ಮಾತಾಡ್ತೀವಿ ಆ ಟೈಮಲ್ಲಿ ಇಂಗ್ಲೀಷ್ ಸಬ್ ಟೈಟಲ್ ಬರೋಂಗೆ ನಾನು ಅರೇಂಜ್ಮೆಂಟ್ ಮಾಡ್ಕೊಡ್ತೀನಿ ಆದಷ್ಟು ಬೇಗ. ಸೊ ಅದಕ್ಕೂ ಏನೇನು ಮಾಡಬೇಕು ಅಂತ ನೋಡ್ತೀನಿ. ಸೊ ದಟ್ ಅವಾಗ ಬೇರೆ ಲ್ಯಾಂಗ್ವೇಜ್ ಅವ್ರಿಗೂ ಸಹಾಯ ಆಗುತ್ತೆ. ದೇ ಕ್ಯಾನ್ ಇವನ್ ಆನ್ ದ ಸಬ್ ಟೈಟಲ್ಸ್, ರೈಟ್. ನೀವು CC ಆನ್ ಮಾಡಿದ್ರೆ ನಾನು ಇಂಗ್ಲೀಷಲ್ಲಿ ಮಾತಾಡೋದಕ್ಕೆ ಮಾತ್ರ ಸಬ್ ಟೈಟಲ್ ಬರುತ್ತೆ, ಕನ್ನಡ ಮಾತಾಡಿದ್ರೆ ಮಾತ್ರ ಬರೋದಲ್ಲ. ಸೊ ಹಾಗಾಗಿ ಅದಕ್ಕೆ ನಾನು ಆದಷ್ಟು ಬೇಗ ಅರೇಂಜ್ಮೆಂಟ್ಸ್ ಅನ್ನ ಮಾಡ್ತೀನಿ. ಸೊ ದಟ್ ಹೂ ಎವರ್ ಸೀಸ್ ಇಟ್ ಇಫ್ ದೇ ಆನ್ ದ ಸಬ್ ಟೈಟಲ್ಸ್ ದೇ ಕ್ಯಾನ್ ಅಂಡರ್ಸ್ಟ್ಯಾಂಡ್ ಇಟ್ ವೆರಿ ವೆಲ್, ರೈಟ್. ಫೈನ್, ಓಕೆ. ಸೊ ನಾವ್ ಯು ಕ್ಯಾನ್ ಸಿ ದಟ್ ನಾವೀಗ ರೆಸೊನೆನ್ಸ್ ಬಗ್ಗೆ ಡಿಸ್ಕಸ್ ಮಾಡಾಗಿತ್ತು. ಆ್ಯಂಡ್ ವಿ ಹ್ಯಾಡ್ ಡಿಸ್ಕಸ್ಡ್ ವಿತ್ ರೆಸ್ಪೆಕ್ಟ್ ಟು ದ ವಿಚ್ ಒನ್ ಸ್ಟೂಡೆಂಟ್ಸ್ ಕ್ಯೂ ಫ್ಯಾಕ್ಟರ್, ರೈಟ್. ಇವಾಗ ನಾವು ಸೆಲೆಕ್ಟಿವಿಟಿ, ಬ್ಯಾಂಡ್ವಿಡ್ತ್ ಮತ್ತು ಹಾಫ್ ಪವರ್ ಫ್ರೀಕ್ವೆನ್ಸಿ ಬಗ್ಗೆ ಡಿಸ್ಕಸ್ ಮಾಡಬೇಕು. ಇವಾಗ ಡಿಸ್ಕಸ್ ಮಾಡುತ್ತೆ ಬೇಗ ಬೇಗ ವಿತೌಟ್ ವೇಸ್ಟಿಂಗ್ ಮಚ್ ಟೈಮ್. ಸೊ ಬಿಕಾಸ್ ಏನಕ್ಕೆ ಅಂದರೆ ಆಲ್ರೆಡಿ ನಾನು ಇವಾಗಷ್ಟೇ ಮಾಡಿ ಮುಗಿಸಿದ್ದೆ ಇದನ್ನು. ಬಟ್ happen to say that it became a disaster, video became a disaster, say ನನ್ನ ವಾಯ್ಸ್ ಕೂಡ ಓವರ್ಲ್ಯಾಪ್ ಆಗ್ತಿತ್ತು ಆ್ಯಂಡ್ ನಿಮಗೂ ಅರ್ಥ ಆಗಲ್ಲ ಅಂತ ಗೊತ್ತಾಯಿತು. ಸೊ ಒನ್ಸ್ ಅಗೇನ್ ಐ ಆಮ್ ಡೂಯಿಂಗ್ ಇಟ್. ಹಾಗಾಗಿ ನಾನು ಏನು ಮಾಡ್ತೀನಿ ಅಂದರೆ ತುಂಬ ಸಿಂಪಲ್ ಆ್ಯಂಡ್ ನೀಟಾಗಿ ಕ್ಲೀನಾಗಿ ಫಿನಿಶ್ ಮಾಡ್ಕೊಡ್ತೀನಿ. ಸೊ ಪ್ಲೀಸ್ ಟು ಲಿಸನ್ ಟು ಮೀ ವಿತೌಟ್ ಫೇಲ್. ಆ್ಯಂಡ್ ಹಿಯರ್ see, this figure is representing the frequency response curve of a series resonant circuit, right? This is a frequency response curve of a series resonant circuit, and here it is this circuit. What I can say, the diagram is also telling that it's a variation of phi with respect to the frequency f when your E, that is your voltage, is constant, right? When your E is constant, that is kept constant, so the variation of phi with respect to f is given in the graph. So this is your frequency f, and here is your frequency, that's the current I, and this is the current I and frequency f graph, right? It's the variation of the current with respect to the frequency f. Fine, okay. So ivaga nimge ಇಲ್ಲಿ ಏನು ಕಾಣಿಸ್ತಾ ಇದೆ, FR ಕಾಣಿಸ್ತಾ ಇದೆ ಸೆಂಟರಲ್ಲಿ. ಯು ಆರ್ ಫೈಂಡಿಂಗ್ FR, which is nothing but resonant frequencies, and these are F1 and F2, right? So the frequencies F1 and F2 corresponding to Im by 2 is equal to 0.707 Im by root 2, which is equal to 0.707 Im, which is called as band frequencies or cutoff frequencies or half power frequency. So half power frequencies andre no, the half power frequencies are nothing but F1 or F2, which corresponds to Im by root 2 or 0.707 Im, right? So they are called as band frequencies or cutoff frequencies. ದಯವಿಟ್ಟು ನೆನ್ಪಿಟ್ಕೊಳ್ಳಿ, ಬ್ಯಾಂಡ್ ಫ್ರೀಕ್ವೆನ್ಸೀಸ್ ಅಂದ್ರೂ ಹಾಫ್ ಪವರ್ ಫ್ರೀಕ್ವೆನ್ಸಿ, ಕಟ್ ಆಫ್ ಫ್ರೀಕ್ವೆನ್ಸಿ ಅಂದ್ರೂ ಹಾಫ್ ಪವರ್ ಫ್ರೀಕ್ವೆನ್ಸಿ. ಅದನ್ನು ನೀವು ನೆನ್ಪಿಟ್ಕೊಂಡಿದ್ದಾಗ ತುಂಬ ಜನ ಬರಿಬೋದು, ಇಲ್ಲಾಂದ್ರೆ ಇಟ್ ಬಿಕಮ್ಸ್ ಅ ಬಿಗ್ ಪ್ರಾಬ್ಲಮ್. ಬಿಕಾಸ್ ಇಫ್ ಯು ಡೋಂಟ್ ನೋ the other name of a particular term, then it becomes very much difficult for you students. Please try to understand. ಅವಾಗ ಆ ಟರ್ಮ್ದು ಇನ್ನೊಂದು ಹೆಸರಲ್ಲಿ ಕೊಟ್ಟಾಗ ಏನಾಗುತ್ತೆ, ಸಿನೋನಿಮ್ ಅಂತ ಏನಕ್ಕೆ ಹೇಳ್ತೀವಿ, ಟೆಲ್ ಮಿ. ಸೊ ವಾಟ್ ಇಸ್ ಸಿನೋನಿಮ್ ಆಕ್ಚುಲಿ? Synonym is nothing but there is a term wherein it has different names, ಆಯ್ತಾ? ಸೊ that means the same, ಹೌದಾ? ಸೊ ಒಂದು ಪದಕ್ಕೆ ಬೇರೆ ಬೇರೆ ಥರ ಪದಗಳಿರುತ್ತೆ, ಇನ್ನೊಂದಿಷ್ಟು ಪದಗಳಿರುತ್ತೆ, ಅದಕ್ಕೆ ಏನಾಗುತ್ತೆ, that words will mean the same. That is what I call it as a synonym, right? ಅದೇ ಥರ ಇದನ್ನು ಅಂದ್ಕೊಳ್ಳಿ, ರೈಟ್? ಅದೇ ಥರ ಇದನ್ನು ಅಂದ್ಕೊಳ್ಳಿ. These are like a synonyms. They are of different names but they mean the same, right? You can say what is a synonym of a bird or something, so and so. ಯಾವುದೋ ಒಂದು ಪದಕ್ಕೆ ನೀವು synonym ಅಂತ ಫೈಂಡ್ ಔಟ್ ಮಾಡಿದಾಗ you get different names but those names mean the same, is it not? Right. So that is what is works out here. So ದಯವಿಟ್ಟು ಒಂದು ಪದಕ್ಕೆ ಬೇರೆ ಬೇರೆ ಥರ ಹೆಸರು ಇರುತ್ತೆ ಬಟ್ ಅದಕ್ಕೆ ಸೇಮ್ ಮೀನಿಂಗ್ ಇರುತ್ತೆ. ದಯವಿಟ್ಟು ಅದನ್ನ ತಿಳ್ಕೊಳ್ಳಿ. ಅದನ್ನ ತಿಳ್ಕೊಂಡಿಲ್ಲ ಅಂದರೆ ನಿಮ್ಮ ಎಕ್ಸಾಮಲ್ಲಿ ಕೇಳಿದಾಗ ನೀವು ತಲೆ ಕೆಡ್ಸ್ಕೊಳ್ತೀರಾ, right? That was what happens to you. And let me come to the original part over here. And first we are coming out to the definition of bandwidth, right? What's the definition of bandwidth? The range of frequencies between these two cutoff frequencies, that is F2 minus F1, is called as the bandwidth of the resonant circuit. On the resonant circuit, the bandwidth andrenu, they are nothing but the range of frequencies between the two cutoff frequencies. Two cutoff frequencies are subtracted as F2 minus F1, right? Yes. And F1 minus F2 are also called as half power frequencies. Why they are called as half power frequencies? Because the power delivered by this at this frequencies, what I can say, by that particular circuit, right? ಒಂದು ಸರ್ಕ್ಯೂಟ್ ನಲ್ಲಿ ಈ ಎರಡು ಫ್ರೀಕ್ವೆನ್ಸಿಗೆ F1 ಮತ್ತೆ F1 ಅಥವಾ F2 ಫ್ರೀಕ್ವೆನ್ಸಿಗೆ ನಿಮ್ಮ ಸರ್ಕ್ಯೂಟ್ ನಲ್ಲಿ ಏನ್ ಪವರ್ ಡೆಲಿವರ್ ಆಗುತ್ತೆ, ದಟ್ ಪವರ್ ಇಸ್ ಈಕ್ವಲ್ ಟು ದ ಪವರ್ ಡೆಲಿವರ್ಡ್ ಬೈ ದ ಸೇಮ್ ಸರ್ಕ್ಯೂಟ್ ಅಟ್ ಹಾಫ್ ಪವರ್ ಫ್ರೀಕ್ವೆನ್ಸಿ. ಇವಾಗ ನಾವೇನ್ ಮಾಡ್ತಾ ಇದೀವಿ, ಈ ಒಂದು ಪರ್ಟಿಕ್ಯುಲರ್ ಸರ್ಕ್ಯೂಟ್
ಸರ್ಕ್ಯೂಟ್ಗೆ ನಾವೇನು ತಗೋತಾ ಇದೀವಿ, F1 and F2 ಫ್ರೀಕ್ವೆನ್ಸೀಸ್ನ ತಗೋತಾ ಇದೀವಿ. F1 and F2 ಫ್ರೀಕ್ವೆನ್ಸೀಸ್ನ ತಗೋತಾ ಇದೀವಿ. ಮತ್ತೆ ಆ ಫ್ರೀಕ್ವೆನ್ಸಿಗೆ ಏನು ಪವರ್ ಡೆಲಿವರ್ ಆಗುತ್ತೆ ಸರ್ಕ್ಯೂಟ್ಗೆ ಅಂತ ಫೈಂಡ್ ಔಟ್ ಮಾಡ್ತಾ ಇದೀವಿ. ಮತ್ತೆ ಅದು ಏನಾಗುತ್ತೆ, ದಟ್ ಇಸ್ ನಥಿಂಗ್ ಬಟ್ ಇಟ್ ಇಸ್ ದ ಹಾಫ್ ಆಫ್ ದ ಪವರ್ ಡೆಲಿವರ್ಡ್ ಬೈ ದ ಸೇಮ್ ಸರ್ಕ್ಯೂಟ್ ಅಟ್ ರೆಸೊನೆಂಟ್ ಫ್ರೀಕ್ವೆನ್ಸಿ. ಅದನ್ನು ಪ್ರೂವ್ ಮಾಡೋದಕ್ಕೆ ಫಸ್ಟ್ ನಾವು ರೆಸೊನೆಂಟ್ ಫ್ರೀಕ್ವೆನ್ಸಿ FR ಅಂತಂದ್ರೆ ಒಂದು ಸರ್ಕ್ಯೂಟಿಗೆ, ಸೊ ಅದ್ರದ್ದು ಪವರ್ ಏನಾಯ್ತು, ಪವರ್ ಇಸ್ ನಥಿಂಗ್ ಬಟ್ the PM, that is maximum power delivered by the circuit or power delivered at resonant frequency, right? It's the power delivered at resonant frequency FR, wherein which is equal to Im square by R. Im square by R andre ಏನು, power is equal to I square by R, right? So if the power is PM, then current is Im alva. So I square by R ಅಂದ್ರೇನು, if the current is Im, then I square is equal to Im square into R, right? Power is I square R. ನೆನ್ಪಿಟ್ಕೊಳ್ಳಿ, I square divided by R ಅಲ್ಲ, plus I square into R. I'm sorry, I square into R ಅಂದ್ರೆ power, so which is nothing but Im square into R, right? Yeah. Okay, so now here it is power delivered at F1 or F2. F1 or F2 ನಲ್ಲಿ ಏನು ಪವರ್ ಡೆಲಿವರ್ ಆಗಿದೆ ಅಂದರೆ, ಇಟ್ ಇಸ್ ಆಲ್ಸೋ ದ ಸೇಮ್ ಫಾರ್ಮುಲಾ I square into R ಏನೇ, ಬಟ್ ಏನಾಗುತ್ತೆ, ಯರ್ F1 or F2 ದೇ ಕರೆಸ್ಪಾಂಡ್ಸ್ ಟು Im by root 2. I ಏನು F1 or F2ದು ದ ಕರೆಂಟ್ ಅಟ್ ದ ಫ್ರೀಕ್ವೆನ್ಸೀಸ್ F1 or F2. ಸಿ, ಇದು F1 ಫ್ರೀಕ್ವೆನ್ಸಿ, F2 ಫ್ರೀಕ್ವೆನ್ಸಿ, ಮತ್ತೆ ಇದು ಕರೆಂಟ್, ಹೌದಾ? This is the current. So that is the current that corresponds to the frequency F1 or F2 is nothing but 0.707 Im, or I can say that it is Im by root 2, right? So ಅದನ್ನ ನಾವು ತಗೊಳ್ತಾ ಇದೀವಿ ನೋಡಿ, ಇದು frequency line. This line is frequency. See here properly. This line is frequency line and this line is current line. ಹೌದಾ? ಸೊ ಈ ಫ್ರೀಕ್ವೆನ್ಸಿಗೆ ಬರುವಂಥ ಕರೆಂಟ್ ಏನು, 0.0707 Im. Right? Yeah. So that is what is one thing. So here it is Im by root 2 the whole square. I square ಜಾಗದಲ್ಲಿ ಏನು ಬರುತ್ತೆ, I ಜಾಗದಲ್ಲಿ ಏನು ಬರುತ್ತೆ, Im by root 2 ಬರುತ್ತೆ. That whole square into R, wherein you can see that for this 2 the square get cancels. ಈ 2ಗೆ ಸ್ಕ್ವೇರ್ ಕ್ಯಾನ್ಸಲ್ ಆಗುತ್ತೆ. Im square whole square ಅಂದ್ರೇನು, it is Im into Im which is Im square. That means that here it is Im square into R whole divided by 2, which is nothing but the half of the power that is generated by the circuit at the resonant frequency. This is the power generated at resonant frequency and it is half of that in the case of F1 or F2, right? Yeah. So this is what is that thing, and hence it is proved as you can see here. And the resonant circuit is always suggested to select a band of frequencies lying between F1 and F2. So you are going to adjust the resonant frequency circuit to select a band of frequency which is lying between that F1 and F2, which is half power frequencies, right? I hope you got it right. ಇದು F1 and F2 half power frequency, FR resonant frequency. FR ಗೆ ಇರುವಂತ ಕರೆಂಟ್ Im, ಸೊ F1 and F2 ಗೆ ಇರುವಂತ ಕರೆಂಟ್ ಬಂದು 0.707 Im. Right? I hope you got it. And now if you can see with respect to selectivity, so selectivity ಅಂದ್ರೆ ಏನಪ್ಪಾ ಅಂತಂದ್ರೆ, selectivity of a bandwidth ಗೊತ್ತಾಯ್ತಲ್ವಾ ಡೆಫಿನಿಷನ್. bandwidth ಅಂದ್ರೆ the range of frequency lying between two cutoff frequencies F2 minus F1, which I can say it as my bandwidth, right? Yeah. And selectivity ಅಂದ್ರೇನು, selectivity of a resonant circuit is its ability to discriminate between desired and undesired frequency. So desired frequency ಮತ್ತೆ undesired frequency ಮಧ್ಯೆ ಡಿಫ್ರೆನ್ಶಿಯೇಟ್ ಮಾಡುವಂಥದ್ದೇ selectivity. ಮತ್ತೆ selectivity ಏನು, it's the ratio of resonant frequency to the bandwidth. So that is nothing but a selectivity is equal to resonant frequency divided by bandwidth, which is FR. Resonant frequency is FR divided by F2 minus F1. So bandwidth is F2 minus F1, which is equal to R by 2 pi L, right? This is also an important thing. And the frequency response curve is also known as the selectivity curve. This frequency response curve is also known as the selectivity curve. And yeah, so selectivity is inversely proportional to the bandwidth, and smaller the bandwidth, higher is the selectivity, and vice versa. So ಇದು ತುಂಬಾ ಇಂಪಾರ್ಟೆಂಟ್, ನೆನಪಿನಲ್ಲಿ ಇಟ್ಕೊಳ್ಳಿ. The selectivity is inversely proportional to bandwidth, and smaller the bandwidth, higher is the selectivity, right? I hope you got it. And ನೀವು ಇಲ್ಲಿ ಏನೇನು ತಿಳ್ಕೊಂಡ್ರಿ, bandwidth definition ತಿಳ್ಕೊಂಡ್ರಿ, ಮತ್ತೆ half power frequencies ಬಗ್ಗೆ ತಿಳ್ಕೊಂಡ್ರಿ. half power frequency ಅಂದ್ರೆ it is the frequencies that's F1 and F2 which is pertaining to 0.707 Im, which is called as half power frequency. What is the bandwidth? Bandwidth is nothing but the range of frequency lying between the bandwidths, that is
If lying between the cutoff frequencies, that is f2 minus f1, is called as bandwidth. And what is selectivity? Selectivity is an ability to distinguish between the desired and undesired frequency. And also selectivity is nothing but the ratio of the resonant frequency divided by the bandwidth. And you're supposed to write the formula for selectivity, that is resonant frequency by bandwidth. It is nothing but f r divided by f2 minus f1. You have to write that, right? Yeah. And you also have to write for half power frequencies ಗೆ ಏನಂತ ಬರಿಬೇಕು, ಹಾಫ್ ಪವರ್ ಫ್ರೀಕ್ವೆನ್ಸೀಸ್ಗೆ ಇದನ್ನ ಬರೆದ್ರೆ ಬರ್ರಿ, ಇಲ್ಲ ಅಂದ್ರೆ ಇಲ್ಲ. ಇಟ್ ಈಸ್ ಅಪ್ ಟು ಯೋರ್ ವಿಶ್, ಬಿಕಾಸ್ ನಿಮಗೆ ಬರೀ 1 ಅಥವಾ 2 ಮಾರ್ಕ್ಸಿಗೆ ಕೊಡುತ್ತಲ್ವಾ. ಸೊ ಇದೆಲ್ಲ ಏನು ಅವಶ್ಯಕತೆ ಇಲ್ಲ. ಅಕಸ್ಮಾತ್ ಕೇಳಿದ್ರೆ ನೀವು ಪ್ರೂವ್ ಮಾಡಿ ಅಷ್ಟೇ. ಪ್ರೂವ್ ದಟ್ ದಿಸ್ ಪರ್ಟಿಕ್ಯುಲರ್ ವೈ ಇಟ್ ಇಸ್ ಕಾಲ್ಡ್ ಎಸ್ ಹಾಫ್ ಪವರ್ ಫ್ರೀಕ್ವೆನ್ಸಿ ಅಂತ ಏನಾದ್ರು ಕೇಳಿದ್ರೆ ಇದನ್ನ ಬರೀರಿ ಅಷ್ಟೇ, ಇಲ್ಲಾಂದ್ರೆ ಏನು ಬೇಡ, ರೈಟ್? ಸೊ ದಿಸ್ ಇಸ್ ವಾಟ್ ಇಸ್ ಫಾರ್ ವಾಟ್ ಐ ಕ್ಯಾನ್ ಸೇ ದ this is what is for today's session. and ನಿಮಗೆ ಏನು ಬರಿಬೇಕು ಇಲ್ಲಿ ಅಂತಂದ್ರೆ, ಸೊ ಇದರಲ್ಲಿ ನಿಮ್ಗೆ ಏನು ಪ್ರೂವ್ ಮಾಡಿದ್ದಾರೆ ಅವರು, ಇದು ರೆಸೋನೆಂಟ್ ಫ್ರೀಕ್ವೆನ್ಸಿ, ಪವರ್ ಡೆಲಿವರ್ಡ್ ಅಟ್ ರೆಸೋನೆಂಟ್ ಫ್ರೀಕ್ವೆನ್ಸಿಗೆ ಬಂದಿರೋವಂಥದ್ದು. ಇದು ಪವರ್ ಡೆಲಿವರ್ಡ್ ಅಟ್ f1 ಆರ್ f2, ಈ ಫ್ರೀಕ್ವೆನ್ಸಿಲಿ ಡೆಲಿವರ್ ಆಗಿರುವಂತಹ ಪವರ್ದು ನಿಮಗೆ ಫಾರ್ಮುಲಾ. ಸೊ ಇವಾಗ ನಿಮ್ಗೆ ಏನು ಬೇಕಿರೋದು ಹಾಫ್ ಪವರ್ ಫ್ರೀಕ್ವೆನ್ಸಿ ಅಲ್ವಾ. ಸೊ ಹಾಗಾಗಿ f1 ಆರ್ f2 f1 and f2 ಬೋತ್ ವಿಲ್ ಕರೆಸ್ಪಾಂಡ್ ಟು ಹಾಫ್ ಪವರ್ ಫ್ರೀಕ್ವೆನ್ಸಿ. ಸೊ ಹಂಗಾಗಿ ನೀವೇನು ಮಾಡಬೇಕು, ಹಾಫ್ ಪವರ್ ಫ್ರೀಕ್ವೆನ್ಸಿ ಇದು ಫಾರ್ಮುಲಾ ಅಂತ ಹೇಳ್ಬಿಟ್ಟು ಇದನ್ನ ಬರೀತೀರಾ ಅಂತೆ. ವಾಟ್ ಯು ಹ್ಯಾವ್ ಟು ಡೂ, ಯು ಸಪೋಸ್ ರೈಟ್ ದ ಫಾರ್ಮುಲಾ ಫಾರ್ ಹಾಫ್ ಪವರ್ ಫ್ರೀಕ್ವೆನ್ಸಿ ಇಸ್ ಈಕ್ವಲ್ ಟು im square r divided by 2 ಅಂತ ಬರೀತೀರಾ. ಈ im square r divided by 2 is nothing but the formula for ಹಾಫ್ ಪವರ್ ಫ್ರೀಕ್ವೆನ್ಸಿ. ರೈಟ್? ಸೆಲೆಕ್ಟಿವಿಟಿ ಫಾರ್ಮುಲಾ ಬಂದು ಇದು ಆಯ್ತಾ. ಸೆಲೆಕ್ಟಿವಿಟಿ ಫಾರ್ಮುಲಾ ಬಂದು ಇದು. ಆ್ಯಂಡ್ ನಿಮ್ಮ ಕ್ಯೂ ಫ್ಯಾಕ್ಟರ್ ಫಾರ್ಮುಲಾನಲ್ಲಿ ಎರಡಿದೆ. ಒಂದು ಇಟ್ ಇಸ್ ನಥಿಂಗ್ ಬಟ್ ದ ವೋಲ್ಟೇಜ್ ಅಕ್ರಾಸ್ ದ ಇಂಡಕ್ಟರ್ ಫಾರ್ಮುಲಾ. ದಿಸ್ ಇಸ್ ಒನ್ ಸೆಲೆಕ್ಟಿವಿಟಿ ಫಾರ್ಮುಲಾ ಆ್ಯಂಡ್ ಸಾರಿ ನಾಟ್ ಸೆಲೆಕ್ಟಿವಿಟಿ, ಕ್ಯೂ ಫ್ಯಾಕ್ಟರ್ ಫಾರ್ಮುಲಾ. ಆ್ಯಂಡ್ ದಿಸ್ ಇಸ್ ಒನ್ ಕ್ಯೂ ಫ್ಯಾಕ್ಟರ್ ಫಾರ್ಮುಲಾ ದಟ್ ಇಸ್ ವೋಲ್ಟೇಜ್ ಅಕ್ರಾಸ್ ದ ಕೆಪಾಸಿಟರ್. ರೈಟ್? ಇಲ್ಲಿ ಅವ್ರು ಎರಡು ಹೇಳಿದ್ದಾರೆ ನೋಡಿ, ಮೇ ಬಿ ಡಿಫೈನ್ಡ್ ಅಸ್ ದ ರೇಷಿಯೋ ಆಫ್ ಇಂಡಕ್ಟಿವ್ ರಿಯಾಕ್ಟೆನ್ಸ್ ಆರ್ ಕೆಪಾಸಿಟಿವ್ ರಿಯಾಕ್ಟೆನ್ಸ್. ಸೊ ಹಂಗಾಗಿ ಇಂಡಕ್ಟಿವ್ ರಿಯಾಕ್ಟೆನ್ಸ್ದು ಇದು ಬರುತ್ತೆ, ಕೆಪಾಸಿಟಿವ್ ರಿಯಾಕ್ಟೆನ್ಸ್ ಇದು ಬರುತ್ತೆ. ಎರಡು ಫಾರ್ಮುಲಾನು ಬರೀತೀರಾ ಅಂತ ಹೇಳ್ತು. ರೈಟ್? ದ ವೋಲ್ಟೇಜ್ ಅಕ್ರಾಸ್ ದ ಇಂಡಕ್ಟರ್ಸ್ ದಿಸ್ ಪರ್ಟಿಕ್ಯುಲರ್ ಅಂಡ್ ವೋಲ್ಟೇಜ್ ಅಕ್ರಾಸ್ ದ ಕೆಪಾಸಿಟರ್ಸ್ ದಿಸ್ ಪರ್ಟಿಕ್ಯುಲರ್ ಅಂತ ಬರೀತೀರಾ ಅಂತ. ಐ ಹೋಪ್ ಯು ಗಾಟ್ ಇಟ್. ಅಂಡ್ ದಿಸ್ ಇಸ್ ವಾಟ್ ಇಸ್ ಫಾರ್ ಟುಡೇ ಸೆಷನ್ ಅಂತ ಹೇಳ್ತಾ, ಸೊ ಈ 5 ಡೆಫಿನಿಷನ್ ವಿತ್ ಫಾರ್ಮುಲಾನ ನಾನು ನೀಟಾಗಿ ಬರೆದು ಪೋಸ್ಟ್ ಮಾಡ್ತೀನಿ ಆದಷ್ಟು ಬೇಗ. ಸೊ ಅದನ್ನ ದಯವಿಟ್ಟು ಕಮ್ಯುನಿಟಿ ಪೇಜಲ್ಲಿ ನೋಡ್ಕೊಳ್ಳಿ ಅಂತ ಹೇಳ್ತಾ, ಐ ಜಸ್ಟ್ ವೈಂಡ್ ಅಪ್ ದ ಸೆಷನ್ ಸ್ಟೂಡೆಂಟ್ಸ್, ಅಂಡ್ ಥ್ಯಾಂಕ್ ಯು.